ಕೇರಳ ಹೋಗಿ ಬಂದಿದೆ ಗಾಡಿ. ಕೇರಳ ರಾಜಧಾನಿ ಕೊಚ್ಚಿನ್ ಅಲ್ಲೆಲ್ಲ ಒಳ್ಳೆ ರೌಂಡ್ಸು ನಮ್ಮ ಸರ್ವಿಸ್ ಹೋಗಿದೆ. ಅಲ್ಲಿಂದ ಸರ್ವಿಸ್ಗೆ KGN ಸೇಸ್ಪುರ್ಗೆ ಬಂದೈತೆ. ಹೆಂಗಿದೆ ಸರ್ವಿಸ್? ಸರ್ವಿಸ್ ಫೈನ್. ಸುಮಾರು ನಾವಲ್ಲೇ ಸುಮಾರು ಒಂದು 15-20 ವರ್ಷದಿಂದ ಇಲ್ಲೇ ಸರ್ವಿಸ್. ಹಾಂ, ಹೇಗಿತ್ತು ಸರ್ವಿಸು ನಮ್ಮ KGN ಮೋಟರ್ಸ್ ಅಲ್ಲಿ? ಸೂಪರ್ ಆಗಿರುತ್ತೆ ಸರ್ವಿಸ್. ಗಾಡಿ ಒಳ್ಳೆ ಮೈಲೇಜ್ ಬರ್ತವೆ, ಒಳ್ಳೆ ಕಂಡೀಷನ್ಸ್, ಸರ್ವಿಸ್ ಚೆನ್ನಾಗಿ ಮಾಡ್ತಾರೆ. ನಿಮ್ಮೂರು? ನಮ್ಮೂರು ಕಲ್ಲೂರು ಹತ್ರ ಬೆನ್ಕನ್ ಬಂದು. ಇಲ್ಲೇನು ಗಲೀಜು ತೆಗ್ದಿದ್ದೀನಿ, ಎಲ್ಲ ಬಂದಿರ್ತಕ್ಕಂಥ ಗಲೀಜಿದು ನೋಡಿ. ಚೈನ್ ವಾಶ್ ಮಾಡೋಕ್ಕೆ ಈ ಥರ ಬ್ರಷ್ ಯೂಸ್ ಮಾಡ್ತೀವಿ ನಾವು. ಈ ಥರ ಯೂಸ್ ಮಾಡೋದ್ರಿಂದ ನೋಡಿ, ಹಿಂಗೆ ಯೂಸ್ ಮಾಡ್ಬೋದು, ಮತ್ತು ಹಿಂಗೆ ಯೂಸ್ ಮಾಡ್ಬೋದು, ಆಮೇಲೆ ಹಿಂಗೆ ಯೂಸ್ ಮಾಡ್ಬೋದು. ಈ ಥರ ಬ್ರಷ್ಗಳು ಸಿಗುತ್ತೆ, ಯೂಸ್ ಮಾಡಿ. ಗೊತ್ತಿರೋರ್ಗೆ ಗೊತ್ತಿರೋರಿಗೆ ನೋ ಪ್ರಾಬ್ಲಮ್. ನೋಡಿ, ಗೊತ್ತಿರೋರಿಗೆ ವಾಷಿಂಗು ಡೀಸೆಲೆಲ್ಲ ಹಾಕ್ಕೊಂಡು ವಾಶ್ ಮಾಡ್ತಾಯಿದ್ದೀನಿ ನೋಡಿ. ಲಾಸ್ಟ್ ಯಾವ ಥರ ಇತ್ತು ಗಾಡಿ ನೋಡಿ. ವಾಟರ್ ವಾಶ್ ಎಲ್ಲ ಮಾಡ್ತಾಯಿದ್ದೀವಿ. ವಾಟರ್ ವಾಶ್ ಮಾಡಿ ಗಾಡಿನ ರ್ಯಾಂಪ್ ಮೇಲೆ ಹಾಕಿ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ದಯವಿಟ್ಟು ಇದೇ ಥರ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇರ್ತೇನೆ. ಹಾಗೆ ನೋಡಿ, ಇಲ್ಲ ಎಂಡ್ವರೆಗೂ ಕೊನೆವರೆಗೂ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಥರ ಇದೆ ಈ ವಿಡಿಯೋ ಅನ್ನೋದು. ನೋಡಿ, ರ್ಯಾಂಪ್ ಮೇಲೆ ಹಾಕ್ತಾಯಿದ್ದೀನಿ. ರ್ಯಾಂಪು ಲೋಯಲ್ಲಿ ಐತೆ. ಈಗ ಅಪ್ಪರ್ ಮಾಡ್ತೀನಿ. ಅಪ್ಪರ್ ಮಾಡಿ ನೋಡಿ, ಈಗ ಮೋಟ್ರು ಲಿಫ್ಟ್ನ ಆನ್ ಮಾಡ್ತಾಯಿದ್ದೀನಿ. ಆನ್ ಮಾಡಿ ತೋರಿಸ್ತೀನಿ ನೋಡಿ. ಈಗ ಆನ್ ಆಗಿದೆ ನೋಡಿ. ಈಗ ಹೋಗ್ತಾಯಿದೆ ಲಿಫ್ಟು ಮೇಲಕ್ಕೆ ಹೋಗ್ತಾಯಿದೆ ನೋಡಿ. ಗಾಡಿ ಆನ್ ಆಯಿತು ನೋಡಿ, ಹೋಗ್ತಾಯಿದೆ. ಇದೇ ಥರ ಯಾವುದೇ ವೆಹಿಕಲ್ ಇರಲಿ ನಮ್ಮ ವರ್ಕ್ಶಾಪಿಗೆ ತೊಗೊಂಬಂದು ನೀಟಾಗಿ ಸರ್ವಿಸ್ ಮಾಡಿ ಕೊಡ್ತೇವೆ. ಇದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಬಟನನ್ನು ಮರೆಯದಿರಿ. ಯಾವುದೇ ಇರಲಿ, ಬುಲೆಟ್ ಇರಲಿ, KTM ಇರಲಿ ನೋಡಿ. ಈಗ ಹಪ್ಪರಲ್ಲಿ ಹೋಗ್ತಾಯಿದೆ. ವಿಡಿಯೋನ ಮಾಡೋಕ್ಕೆ ಯಾರೂ ಇರಲಿಲ್ಲ, ಹಾಗಾಗಿ ನಾನೇ ಕೆಳಗಡೆ ಇಕ್ಕಿ ವಿಡಿಯೋನ ಆನ್ ಮಾಡಿದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಅಪ್ಪರಲ್ಲಿ ಹೋಗ್ತಾಯಿದೆ, ಕಾಣಿಸ್ತಾ ಇರ್ಬೋದು ನಿಮಗೆ ಹೇಗಿದೆ ಅಂತ ನೋಡಿ. ಅಪ್ಪರಲ್ಲಿ ಹೋಯ್ತು. ಹೋದ್ಮೇಲೆ ರ್ಯಾಂಪಲ್ಲಿ ಹಾಕಿದ್ದೀನಿ. ನಾವೆಲ್ಲ ಹೈಟೆಕ್ಕಲ್ಲೇ ಸರ್ವಿಸ್ನ ಮಾಡೋದು, ಹಾಗಾಗಿ ನೋಡಿ. ಈಗ ಟ್ರೈನ್ ಬೋಲ್ಟ್ಗಳನ್ನ ಬಿಡ್ತಾಯಿದ್ದೀನಿ. ಒಂದು 12 mm, ಒಂದು 90 mm, 8 mm ಟು ಬೋರ್ಡ್ ಬರುತ್ತೆ ನೋಡಿ. ಆಯಿಲ್ ಡೌನ್ ಮಾಡ್ತಾಯಿದ್ದೀನಿ. ಕ್ಲಚ್ಚಿಂದು ಆಯಿಲ್ ಡೌನ್ ಆಯಿತು. ಕ್ಲಚ್ಚಿಂದು ಆಯಿಲ್ ಡೌನ್ ಆಗಿದೆ. ಈಗ ಇಂಜಿನ್ನ ಆಯಿಲ್ನ ಡೌನ್ ಮಾಡ್ತಾಯಿದ್ದೀನಿ ನೋಡಿ. 8 mm ನೋಡಿ, 90 mm ಆಯಿಲ್ ಡೌನ್ ಆಯಿತು. ಈಗ 8 mm ಸೆಕ್ಷನ್ ಫಿಲ್ಟ್ರದು ಆಯಿಲ್ನ ಡೌನ್ ಮಾಡ್ತಾಯಿದ್ದೀನಿ. ಗೊತ್ತಿರೋರಿಗೆ ಗೊತ್ತಿಲ್ಲದವ್ರಿಗೆ ನಾವು ಇದೇ ಥರ ನನ್ನ ಚಾನಲ್ ನೋಡಿ. ಆಯಿಲ್ ಫಿಲ್ಟ್ರೆಲ್ಲ ರಿಮೂವ್ ಮಾಡ್ತಾಯಿದ್ದೀನಿ. ಆಯಿಲ್ ಫಿಲ್ಟ್ರಿಗೆ ಓರಿಂಗ್ ಹಾಕಿರಲಿಲ್ಲ, ಒಳಗಡೆ ಓರಿಂಗ್ನ ಹಾಕಿದ್ದೀನಿ. ಒರಿಜಿನಲ್ ಆಯಿಲ್ ಫಿಲ್ಟ್ರು ಬೇರೆ ಕಂಪ್ನಿದು. ಒರಿಜಿನಲ್ ಏನು ರಾಯಲ್ ಎನ್ಫೀಲ್ಡಲ್ಲಿ ಬರುತ್ತೆ ಅದೇ ನೋಡಿ. ಹೇರ್ ಫಿಲ್ಟ್ರನ್ನ ಚೇಂಜ್ ಮಾಡ್ತಾಯಿದ್ದೀನಿ. ಹೇರ್ ಫಿಲ್ಟ್ರೆಲ್ಲ ಚೇಂಜ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ನೋಡಿ. ಫುಲ್ಲೆಲ್ಲ ರಸ್ಟ್ ಹಿಡಿದ್ಬಿಟ್ಟಿತ್ತು. ಇದು ಗಾಡಿ ಬಂದು ಕೇರಳ ಟ್ರಿಪ್ ಹೋಗಿತ್ತು. ಕೇರಳದಿಂದ ಟ್ರಿಪ್ ಹೋಗಿ ಬಂದಿತ್ತು ನೋಡಿ. ಆಯಿಲ್ ಯಾವ ಥರ ಗಟ್ಟಿಯಾಗಿದೆ ಬಿಲ್ಲಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಯಾವ ಥರ ಫುಲ್ ಗಟ್ಟಿಯಾಗಿದೆ ನೋಡಿ. ಡಿಸ್ಕ್ ಪ್ಯಾಡ್ನ ಚೇಂಜ್ ಮಾಡ್ತಾಯಿದ್ದೀನಿ. ಪ್ಯಾಡು ಹೊಂಟೋಗಿತ್ತು. ಪ್ಯಾಡ್ ಹೊಂಟೋಗಿ ಪ್ಲೇ ನೋಡಿ. ಪ್ಯಾಡೆಲ್ಲ ಹೊರಟೋಗಿತ್ತು. ಎಲ್ಲ ಹಾಕಿದ್ದೀನಿ. ಪ್ಲೇಟೆಲ್ಲ ಹಾಕಿತ್ತು. ಆ ಥರ ನಾವು ಪ್ರತಿ ಸರ್ವಿಸಲ್ಲೂ ಏನು ಮಾಡ್ತೀವಿ ಅಂದರೆ ಬ್ರೇಕಿಂದ ಹಿಡಿದು ಕ್ಲಚ್ಚಿಂದ ಹಿಡಿದು ಇಂಜಿನ್ ಆಯಿಲು ಮತ್ತು ಫಿಲ್ಟ್ರುಗಳು ಮತ್ತು ವೈರಿಂಗು ಬ್ಯಾಟ್ರಿ ಚೆಕ್ ಪ್ರತಿಯೊಂದು ಮಾಡ್ತೀವಿ. ಇದು ಏನು ವೀಡಿಯೋ ಮಾಡ್ತಿರೋ ಉದ್ದೇಶ ಅಂದರೆ ಕಸ್ಟಮರು ಇಲ್ಲದಲೇ ಇರಲಿ ಅವ್ರನ್ನ
ಗ್ರಾಹಕರು ದೇವರು ಇದ್ದಂಗೆ ನೋಡಿ. ಆಯಿಲ್ ಫಿಲ್ಟರ್ ಎಲ್ಲ ಚೇಂಜ್ ಮಾಡ್ತಾ ಇದ್ದೀನಿ. ಆಯಿಲ್ ಫಿಲ್ಟ್ರು, ಬ್ರೇಕ್ ಪ್ಯಾಡ್ಸು, ವೈರಿಂಗ್ ಚೆಕಪ್ಪು ಪ್ರತಿಯೊಂದು ಮಾಡುತ್ತೇವೆ ನಮ್ಮ ವರ್ಕ್ಶಾಪಲ್ಲಿ. ಪ್ರತಿಯೊಂದು ಕೆಲಸನೂ ನಡೀತೆ ನೋಡಿ. ಆಯಿಲ್ ಫಿಲ್ಟ್ರ್ ಬಂದು ಒರಿಜಿನಲ್ಲೇ, ಏರ್ ಫಿಲ್ಟ್ರ್ ಬಂದು ಒರಿಜಿನಲ್ಲೇ, ಮತ್ತು ಓರಿಂಗ್ಸ್ ಆಗಲಿ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಫ್ಯೂಚರ್ನ ನಾವು ಚೇಂಜ್ ಮಾಡ್ತೇವೆ. ಇದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಬಟನ್ನ ಮರೆಯೋದು. ಫುಲ್ಲು ವಾಷಿಂಗ್ ಆಗಿ ಕೆಲಸ ನೋಡಿ ಯಾವ ಥರ ಇದೆ. ನಮ್ಮ ಕೆಲಸದ ಬಗ್ಗೆ ನಿಮಗೆ ಏನು ಅನ್ನಿಸ್ತು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಬಟನನ್ನು ಮರೆಯೋದು. ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಫುಲ್ ಎಲ್ಲ ಬ್ಯಾಕ್ ಟು ಬ್ಯಾಕ್ ತೋರಿಸ್ತಾ ಇದ್ದೀನಿ ನಮ್ಮ ವರ್ಕ್ಶಾಪ್ ಹೇಗಿದೆ, ಹೇಗೆ ನಡೆಯುತ್ತೆ ನಮ್ಮ ವರ್ಕ್ಶಾಪಲ್ಲಿ ಕೆಲಸ ಅನ್ನೋದು ಮುಖ್ಯ ನೋಡಿ. ಏರ್ ಫಿಲ್ಟ್ರೆಲ್ಲ ಒರಿಜಿನಲ್ಲೇ. ಯಾವುದೇ ಕೆಲಸ ಮಾಡಿ ಜೆನ್ಯೂನಾಗಿ ಮಾಡಿ, ಕಸ್ಟಮರ್ ಇರಲಿ ಇಲ್ದಲೇ ಇರಲಿ ನೋಡಿ. ಒರಿಜಿನಲ್ ಅಂದರೆ ಒರಿಜಿನಲ್ಲೇ. ನಾವು ರಾಯಲ್ ಎನ್ಫೀಲ್ಡ್ ಅಂದರೆ ರಾಯಲ್ ಎನ್ಫೀಲ್ಡ್, ಓಕೆನಾ. ನೋಡಿ ಯಾವ ಥರ ಇದೆ ಎಂದು ನೋಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಬಟನನ್ನು ಮರೆಯೋದು. ಏರ್ ಫಿಲ್ಟರ ಫಿನಿಶ್ ಮಾಡ್ತಾಯಿದ್ದೀನಿ. ಫಿನಿಶ್ ಮಾಡಿ ತೋರಿಸ್ತೇನೆ ನೋಡಿ. ಫಿಟ್ಟಿಂಗ್ ಆಗ್ತಾಯಿದೆ. ಆಯಿಲ್ ಫಿಲ್ಟ್ರ್ ನೋಡಿ ತೋರಿಸ್ತಾ ಇದ್ದೀನಿ. ಆಯಿಲ್ ಫಿಲ್ಟ್ರ್ ನೋಡ್ಕೊಂಡು ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ. ಎಲ್ಲ ಒರಿಜಿನಲ್ಲೇ ಕೆಲಸ ಮಾಡೋದು. ಒರಿಜಿನಾಲಿಟಿ ಹೇಗೆ ಮಾಡ್ತೀವಿ ಒರಿಜಿನಲ್ಲೇ ಕೆಲಸ ಮಾಡ್ತೀವಿ ನೋಡಿ. ಫಿನಿಶ್ ಆಯಿತು. ವಾಶ್ ಮಾಡಿದ್ದೀವಿ. ವಾಶ್ ಮಾಡ್ಕೊಂಡು ಫಿನಿಶ್ ಮಾಡ್ತಾ ಇದ್ದೀವಿ ನೋಡಿ. ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಮತ್ತೆ ಇನ್ನೊಂದ್ಸಲಿ ತೋರಿಸ್ತಾ ಇದ್ದೀನಿ. ಆಯಿಲ್ ಫಿಲ್ಟ್ರು ನೋಡಿ. ಫಿಲ್ಟ್ರಿಗೆ ಹಿಂದೆ ಮುಂದೆ 2 ಓರಿಂಗ್ ಬರುತ್ತೆ. ಓರಿಂಗ್ ಹಾಕ್ಬಿಟ್ಟು ಕೆಲಸ ಮಾಡ್ಬೋದು ನೋಡಿ. ಈಗ ಓರಿಂಗ್ ಹಾಕ್ತಾ ಇದ್ದೀನ ನೋಡಿ. ಇದನ್ನು ಹಾಕೋಕ್ಕಿಂತ ಮುಂಚೆ ಕ್ರಾಸ್ ಆಗಿತ್ತಾ ಕರೆಕ್ಟ್ ಆಗೈತೆ ಅಂತ ಚೆಕ್ ಮಾಡ್ಕೋಬೇಕು ನೋಡಿ. ಇನ್ನೊಂದ್ಸಲಿ ತೋರಿಸ್ತಾ ಇದ್ದೀನಿ. ಆಚೆ ಒಂದು ಓರಿಂಗ್ ಬರುತ್ತೆ. ತೋರಿಸ್ಬಿಟ್ಟು ನೋಡಿ ಯಾವ ಥರ ಹಾಕಬೇಕು ಅನ್ನೋದು ತೋರಿಸಿದ್ದೀನಿ. ಗೊತ್ತಿರೋರಿಗೆ ಗೊತ್ತಿಲ್ಲದವ್ರಿಗೆ ನೋ ಪ್ರಾಬ್ಲಮ್. ಇದೇ ಥರ ಮಾಹಿತಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಬಟನನ್ನು ಮರೆಯೋದು. ಥ್ಯಾಂಕ್ ಯು. ನೀವೇ ನೋಡಿ ಈಸಿಯಾಗಿ ಆಯಿಲ್ ಚೇಂಜ್ ಮಾಡ್ಕೊಳ್ಬೋದು. ಇದು ಹಳೇದು ಆಯಿಲ್ ಫಿಲ್ಟ್ರು ನೋಡಿ ಎಷ್ಟು ಇದಾಗೈತೆ ಬ್ಲ್ಯಾಕ್. ಫ್ರೆಂಡ್ಸ್, ನಾವು ಪ್ರತಿ ಸಲ ಸರ್ವಿಸ್ ಬಂದ್ರೂ ಬ್ಯಾಟ್ರಿ ಇದು ಚೆಕ್ ಮಾಡಿ ವ್ಯಾಸ್ಲೈನ್ ಹಾಕ್ತೀವಿ. ಇದೇನ್ಗೆ ಆಸಿಡ್ ಲೆಸ್ ಬರುತ್ತೆ, ಇದರಲ್ಲಿ ಡಿಸ್ಟಿಲ್ ವಾಟರ್ ಲೆಸ್ ಬರುತ್ತೆ, ಪ್ಯೂರ್ ಆಸಿಡ್ ಬರೋದು. ಹಾಗಾಗಿ ಟರ್ಮಿನಲ್ನ ನಾವು ಪ್ರತಿ ಸರ್ವಿಸಲ್ಲೂ ಈ ಥರ ವ್ಯಾಸ್ಲೈನ್ ಹಾಕ್ತೀವಿ. ಇಲ್ಲ ಜೆಲ್ ಬರುತ್ತೆ, ಜೆಲ್ ಖಾಲಿ ಆಗಿದೆ, ಹಾಗಾಗಿ ವ್ಯಾಸ್ಲೈನ್ ಹಾಕ್ತಾಯಿದ್ವಿ ನೋಡಿ. ಪ್ರತಿ ಸರ್ವಿಸಲ್ಲೂ ಕಾಯಿಲ್ಗಳನ್ನ ಇದು ರಸ್ಟ್ ಬಂದಿರುತ್ತೆ ಅಂತ ಇದಕ್ಕೂ ಪೆಟ್ರೋಲಲ್ಲಿ ಕ್ಲೀನ್ ಮಾಡಿ ಇದಕ್ಕೂ ವ್ಯಾಸ್ಲೈನ್ ಹಾಕ್ತೀವಿ. ಫಂಗಸ್ ಬರಬಾರ್ದು ಅಂತ ನೋಡಿ. ಫಂಗಸ್ ಬರಬಾರ್ದು ಅಂತ ಕಾಯಿಲ್ಗಳಿಗೆ ವ್ಯಾಸ್ಲೈನ್ ಹಾಕಿರ್ತೀವಿ. ಪ್ರತಿ ಸರ್ವಿಸಲ್ಲೂ ಈ ಥರ ಮಾಡ್ತೀವಿ ನಾವು. ಅಂತ ನೋಡಿ ಫ್ರೆಂಡ್ಸ್, ಹಾಕಾಯಿತು. ಈಗ ಕಪ್ಲರ್ ಎಲ್ಲ ಕುಂಡಿಸ್ತಾ ಇದ್ದೀನಿ. ವಿಡಿಯೋಗ್ರಾಫರ್ ಬಂದು ತುಂಬ ಡೀಸೆಂಟ್ ಪರ್ಸನ್ನು. ಫ್ರೆಂಡ್ಸ್, ಬ್ರೇಕ್ ಪ್ಯಾಡ್ ಹಾಕ್ತಿದ್ದೀವಿ ನೋಡ್ಕೊಳ್ಳಿ. ಬ್ರೇಕ್ ಪ್ಯಾಡ್ ಇದು ಹಳೇದು, ಇದು ಹೊಸದು. ಇದು ನೋಡಿ. ನೋಡಿ ಫ್ರೆಂಡ್ಸ್, ಬ್ರೇಕ್ ಪ್ಯಾಡ್ ಹಾಕಾದ್ಮೇಲೆ ಪಿನ್ ಕೂರಿಸ್ಬೇಕು. ಆಮೇಲೆ ಕೈ ನೋಡ್ಕೊಂಡು ಕೂರಿಸ್ಬೇಕು. ಆಮೇಲೆ ಇಲ್ಲಿ ಸಿಗಾಕೊಂಡ್ರೆ ಕಷ್ಟ ಆಗುತ್ತೆ ನೋಡಿ. ಪ್ಯಾಡ್ ಹಾಕಾಯ್ತು, ಪಿನ್ನು ಕೂರ್ಸಾಯ್ತು. ಸ್ಪಿಟ್ ಪಿನ್ ಹಾಕ್ತಾ ಇದೆ ನೋಡಿ. ಎರಡು ಸ್ಪಿಟ್ ಪಿನ್ ಬರುತ್ತೆ ನೋಡಿ. 2 ಸ್ಪಿಟ್ ಪಿನ್ ಬರೋದು ಇದಕ್ಕೆ ಹಾಕ್ತಾ ಇದೆ ನೋಡಿ ಫ್ರೆಂಡ್ಸ್. 2 ಹಾಕಾಯ್ತು ಪಿನ್ನು.
ನೋಡಿ ಫ್ರೆಂಡ್ಸ್, ಡ್ರೈನ್ ಬಾಲ್ಟ್ ಎಲ್ಲ ವಾಶ್ ಮಾಡ್ಕೊಂಡಿದ್ದೀನಿ. ವಾಶ್ ಮಾಡಿ ಇವಾಗ ಹಾಕ್ತಾಯಿದ್ದೀನಿ. ಡ್ರೈನ್ ಬಾಲ್ಟ್ ಹಾಕಿ ಆಯಿಲ್ ಒಂದು ಪೆಂಡಿಂಗ್ ಇಕ್ಕಿದ್ದೀನಿ, ಹಾಕಬೇಕು. ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಕಂಟಿನ್ಯೂಸ್ ಆಗಿರಲಿ. ನೋಡಿ ಮೋಟಲ್ ಆಯಿಲೇ ಹಾಕ್ತಾಯಿರೋ 300. ಕಸ್ಟಮರ್ಗೆ ಕೇಳಿದೆ 700 ಹಾಕ್ತೀನಿ ಅಂತ. ಅವರು ಸದ್ಯಕ್ಕೆ ಬೇಡಪ್ಪ ಅಂದರು. ಹಾಗಾಗಿ 300 ಹಾಕ್ತಾಯಿದ್ದೀನಿ. ನಾವಂತೂ 99% ನಾವು ಮೋಟಲ್ ಆಯಿಲ್ ಯೂಸ್ ಮಾಡೋದು. ಹಾಗಾಗಿ ನೋಡಿ ತೋರಿಸಿದ್ದೀನಿ ಹೇಗಿತ್ತು ಅಂತ. ಇದಕ್ಕೆ ಬಂದು 2.8 ml ಬರುತ್ತೆ. ಹಾಗಾಗಿ ಮೋಟಲ್ದೇ ನಾವು ಆಯಿಲ್ ಯೂಸ್ ಮಾಡೋದು. ಆಯಿಲ್ನ ಫುಲ್ಲು ನೀಟಾಗಿ ತುಂಬ ಅಚ್ಚುಕಟ್ಟಾಗಿ ನಾವು ಹಾಕ್ತೇವೆ. ನೋಡಿ ಯಾವ ಥರ ಹಾಕ್ತಾಯಿದ್ದೀವಿ, ಯಾವ ಥರ ಬರುತ್ತೆ ಅನ್ನೋದು. ನೋಡಿ ಈ ಫಿಲ್ಟ್ರಲ್ಲಿ ಎಷ್ಟು ಕಸ ಇದೆ ನೋಡಿ, ಎಷ್ಟು ಗಲೀಜಿದೆ. ಕ್ಲೀನ್ ಮಾಡೈತೆ, ಫಿಟ್ ಮಾಡ್ತಾ ಇದ್ದೆ. ನೋಡಿ ಕ್ಲಚ್ ಕೇಬಲ್ಲಿಂದ ಹಿಡಿದು ಎಸ್ಲೇಟರ್ ಕೇಬಲ್ಲಿಂದ ಹಿಡಿದು ಈ ಥರನೇ ನಾವು ಕ್ಲೀನಿಂಗ್ ಮಾಡ್ತೀವಿ, ಸರ್ವಿಸಿಂಗ್ ಮಾಡ್ತೀವಿ. ಯಾರು ಕಸ್ಟಮರ್ ಇರಲಿ ಇಲ್ದಲೇ ಇರಲಿ, ನಮ್ಮ ಕೆಲಸ ನಿಷ್ಠೆಯಿಂದ ಮಾಡಿದ್ರೆ ಮುಂದೆ ನಮಗೆ ಒಳ್ಳೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಉದ್ದೇಶ ಇರುತ್ತೆ. ನೋಡಿ ಈ ಥರ ಕೇಬಲ್ನ ಆಯಿಲಿಂಗ್ ಮಾಡಿ ವಾಶ್ ಮಾಡಿ ಹಾಕ್ತೀವಿ. ಕ್ಲಚ್ಚು ಫ್ರೀನೆಸ್ ಬರುತ್ತೆ ಮತ್ತು ಗೇರು ಹಾರ್ಡ್ನೆಸ್ ಕಮ್ಮಿ ಆಗುತ್ತೆ. ಹಾಗಾಗಿ ಕ್ಲಚ್ ಕೇಬಲ್ನ 10,000 ಕಿಲೋಮೀಟ್ರಿಗೆ ಒಂದ್ಸಲ ಚೇಂಜ್ ಮಾಡಬೇಕು. ನಾವೇನು ಮಾಡ್ತೀವಿ, 10,000 ಓಡೋರ್ಗು ಪ್ರತಿ ಸರ್ವಿಸಲ್ಲೂ ಈ ಥರ ಆಯಿಲಿಂಗ್ ಮಾಡಿ ಕೊಡ್ತೇವೆ. ಗೊತ್ತಿರೋರಿಗೆ ಗೊತ್ತಿಲ್ಲದವ್ರಿಗೆ ನೋ ಪ್ರಾಬ್ಲಮ್. ನೋಡಿ ಯಾವ ಥರ ಗಲೀಜು ಬರ್ತಾಯಿದೆ ಅನ್ನೋದು ಒಂದು ಉದಾಹರಣೆ. ನೋಡಿ ಯಾವ ಥರ ಗಲೀಜು ಬರ್ತಾಯಿದೆ. ಇದೇ ಥರ ಗಲೀಜನ್ನೆಲ್ಲ ಕ್ಲೀನ್ ಮಾಡಿ ನಾವು ಸರ್ವಿಸ್ ಮಾಡ್ತೇವೆ. ಮತ್ತು ಅದಕ್ಕೆ ಆಯಿಲಿಂಗ್ ಮಾಡಿ ಪ್ರತಿ ಸರ್ವಿಸಲ್ಲೂ ಕೊಡ್ತೀವಿ. ಗೊತ್ತಿರೋರು ಓಕೆ, ಗೊತ್ತಿಲ್ಲದವರು ನೋ ಪ್ರಾಬ್ಲಮ್. ದಯವಿಟ್ಟು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿ. ನೋಡಿ ಗಾಡಿನ ಆಚೆ ತೆಗೀತಾಯಿದ್ವಿ, ಆಚೆ ತೆಗೆದು ಕಸ್ಟಮರ್ಗೆ ಡೆಲಿವರಿ ಮಾಡ್ತಾಯಿದ್ವಿ. ವಾಷಿಂಗು, ಪಾಲಿಶು ಪ್ರತಿಯೊಂದು ನಮ್ಮ ಹತ್ರ ಅವೈಲೇಬಲ್ ಇದೆ. ಬನ್ನಿ ಒಮ್ಮೆ ವಿಸಿಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಬಟನನ್ನು ಮರೆಯದೇ ಒತ್ತಿ. ಬನ್ನಿ ಇದೇ ಥರ ನಿಮ್ಮ ಯಾವುದೇ ಬೈಕ್ ಇರಲಿ, ಮೊಪೆಡ್ ಇರಲಿ, ಸ್ಕೂಟರ್ ಇರಲಿ, 100cc ಇರಲಿ, 350 ಇರಲಿ, 1000cc ಇರಲಿ, ಯಾವುದೇ ಇದ್ದರೂ ತೊಗೊಂಬನ್ನಿ ನಮ್ಮ ವರ್ಕ್ಶಾಪಿಗೆ. ನೋಡಿ ಫುಲ್ ಎಲ್ಲ ಫಿನಿಶ್ ಆಗಿದೆ. ಫಿನಿಶ್ ಮಾಡಿ ನೋಡಿ, ಇದೇ ನಮ್ಮ ವರ್ಕ್ಶಾಪ್. ಥ್ಯಾಂಕ್ ಯು.